ನಮಸ್ಕಾರ. ಒಬಾಮಾ ಆಯಸ್ಸನ್ನೇ ನುಂಗಿತ್ತ ದೆಹಲಿ ವಿಷಗಾಳಿ. 3 ದಿನಕ್ಕೆ 6 ಗಂಟೆ ಆಯಸ್ಸು ಕಮ್ಮಿಯಾಗುತ್ತಾ? 22 ಲಕ್ಷ ಜನರನ್ನ ಕಾಡ್ತಾ ಇದೆ ಸಾವಿನ ಭೀತಿ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಅನ್ನುವ ಉತ್ತರವನ್ನ ಹೇಳ್ತಾ ಹೋಗ್ತೀವಿ ದೆಹಲಿ ವಿಷಾಹುತಿಯಲ್ಲಿ. ನಾನು ನವಿತಾ ಜೈನ್. ಇಡೀ ದೆಹಲಿಯೇ ಹೊಗೆಯಿಂದ ಮುಚ್ಚಿ ಹೋಗಿದೆ. ದೆಹಲಿ ಅಕ್ಷರಶಃ ಹೊಗೆ ಗೂಡಿನಂತಾಗಿದೆ. ದೆಹಲಿಯಲ್ಲಿ ಈಗ ಹೆಲ್ತ್ ಎಮರ್ಜೆನ್ಸಿ ಅಂದ್ರೆ ಒಂಥರ ಐಸಿಯು ನಲ್ಲಿದೆ ದೆಹಲಿ. ಹಾಗಾದ್ರೆ ರಾಜಧಾನಿ ದೆಹಲಿಗೆ ಏನಾಯ್ತು? ಎಲ್ಲಿದೆ ಸ್ಪೆಷಲ್ ರಿಪೋರ್ಟ್. ದಿಸ್ ಈಸ್ ನಾರ್ಮಲ್ ದೆಹಲಿ. ನೋಡೋದಕ್ಕೆ ಜಸ್ಟ್ ಬ್ಯೂಟಿಫುಲ್ ಸಿಟಿ. ಇಂಡಿಯಾ ಗೇಟ್, ರೆಡ್ ಫೋರ್ಟ್, ಕುತುಬ್ ಮಿನಾರ್, ಎಲ್ಲೇ ಹೋದ್ರೂ ದೆಹಲಿ ಸೂಪರ್ ಸೂಪರ್. ಇದು ಕೂಡ ನೀವು ನೋಡಿದ ದೆಹಲಿನೇ. ಅರೆ ಇದೇನಿದು, ಅಷ್ಟು ಚೆನ್ನಾಗಿದ್ದ ದೆಹಲಿಗೆ ಫುಲ್ ಹೊಗೆ ಮುಚ್ಕೊಂಡಿದೆ. ಏನಾಯ್ತು ದೆಹಲಿಗೆ ಅಂದ್ರ? ದೆಹಲಿ ಸ್ಥಿತಿ ಗಂಭೀರವಾಗಿದೆ. ದೇಶದ ರಾಜಧಾನಿ ರೋಗಗ್ರಸ್ತವಾಗಿದೆ. ಪ್ರಿಯ ವೀಕ್ಷಕರೇ, ಒಂದು ಸಿಟಿ ನೆಮ್ಮದಿಯಾಗಿ ಉಸಿರಾಡಬೇಕು ಅಂದ್ರೆ ಅಲ್ಲಿ ಗಾಳಿ ಚೆನ್ನಾಗಿರ್ಬೇಕು. ಗಾಳಿಯೇ ಗೋತ ಹೊಡೆದ್ರೆ ಬದುಕೋದು ಹೇಗೆ? ಈ ಪ್ರಶ್ನೆಯನ್ನ ಈಗ ಇಡೀ ದೆಹಲಿಯ ಜನತೆ ಕೇಳ್ತಿದ್ದಾರೆ. ನಮಗೆ ಉಸಿರಾಡಲು ಶುದ್ಧವಾದ ಗಾಳಿ ಬೇಕು, ಕೊಡಿ ಅಂತ. ಆದ್ರೆ ಎಲ್ಲಿಂದ ತಂದು ಕೊಡುತ್ತೆ ದೆಹಲಿ ಸರ್ಕಾರ? ಇಡೀ ದೆಹಲಿ ವಿಷಕಾರಿ ಹೊಗೆಯಿಂದ ಮುಚ್ಚಿ ಹೋಗಿದೆ. ಹೇಳಬೇಕು ಅಂದ್ರೆ ದೆಹಲಿ ಅಕ್ಷರಶಃ ಹೊಗೆ ಗೂಡಿನಂತಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ವಾಯು ಮಾಲಿನ್ಯದ ಪ್ರಮಾಣ ಗಂಭೀರ ಸ್ವರೂಪವನ್ನ ಪಡ್ಕೊಂಡಿದೆ. ಈ ಬಗ್ಗೆ ದೇಶದಾದ್ಯಂತ ಚರ್ಚೆ ಆಗ್ತಿದೆ. ಅದರಲ್ಲೂ ದೆಹಲಿಯ ಗಾಳಿಯಲ್ಲಿರುವಂತಹ PM 2.5 ಕಣಗಳ ಬಗ್ಗೆ ಭಾರಿ ಚರ್ಚೆ ನಡೆದಿದೆ. ಏನಿದು PM 2.5? PM ಅಥವಾ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂದ್ರೆ ಗಾಳಿಯಲ್ಲಿರುವಂತಹ ಮಾಲಿನ್ಯಕಾರಕ ಕಣಗಳನ್ನ ಗುರುತಿಸೋಕೆ PM ಅನ್ನೋ ಹೆಸರನ್ನ ಬಳಸಲಾಗುತ್ತೆ. ಗಾತ್ರಕ್ಕೆ ಅನುಗುಣವಾಗಿ ಇವನ್ನ PM 2.5 ಮತ್ತು PM 10 ಅಂತೇಳಿ ಡಿವೈಡ್ ಮಾಡಲಾಗುತ್ತೆ. 2.5 ಮೈಕ್ರಾನ್ ಗಿಂತ ಕಡಿಮೆ ಗಾತ್ರದ ಕಣಗಳನ್ನ PM 2.5 ಅಂತ ಕರೆಯಲಾಗುತ್ತೆ. ಇವು ಜನರ ಉಸಿರಾಟಕ್ಕೆ ಹೆಚ್ಚು ಅಪಾಯಕಾರಿ. ಇಂಗಾಲದ ಡೈಆಕ್ಸೈಡ್, ಇಂಗಾಲದ ಮೊನಾಕ್ಸೈಡ್ ಮತ್ತು ಸಾರಜನಕದ ಆಕ್ಸೈಡ್ನ ಕಣಗಳು ಈ ರೂಪದಲ್ಲಿ ಇರ್ತವೆ. ಉಸಿರಾಡೋದಕ್ಕೂ ಇಲ್ಲಿನ ಜನ ಬೆಚ್ಚಿ ಬೀಳ್ತಿದ್ದಾರೆ. ಯಾಕಂದ್ರೆ ಕಳೆದ ಕೆಲ ದಿನಗಳಿಂದ ದೆಹಲಿಯನ್ನ ದಟ್ಟ ಹೊಗೆ ಆವರಿಸಿಕೊಂಡಿದೆ. ಆ ಹೊಗೆ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಪಕ್ಕದಲ್ಲಿ ಯಾರಿದ್ದಾರೆ ಅನ್ನೋದನ್ನು ಕೂಡ ನೋಡೋಕಾಗ್ತಾ ಇಲ್ಲ. ಜನ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಹೋಗ್ಲಿ, ಸುಮ್ನೆ ಮನೆಯೊಳಗೆ ಇರೋಣ ಅಂದ್ರೂ ಕೂಡ ಅದು ಆಗ್ತಾ ಇಲ್ಲ. ಉಸಿರಾಡಿದ್ರೂ ಸತ್ತೇ ಬಿಡ್ತೀವೇನೋ ಅನ್ನೋ ಭಯ ಕಾಡ್ತಾ ಇದೆ. ಯಾಕಂದ್ರೆ ಇಡೀ ದೆಹಲಿಯನ್ನ ಆವರಿಸಿಕೊಂಡಿರೋದು ಸಾಮಾನ್ಯವಾದ ಹೊಗೆಯಲ್ಲ, ಇದು ವಿಷಗಾಳಿ. ಎಸ್, ದೆಹಲಿಯನ್ನ ಆವರಿಸಿಕೊಂಡಿರೋದು ವಿಷಗಾಳಿ. ಇಂಥ ವಿಷಗಾಳಿಯನ್ನ ಉಸಿರಾಡಿದ್ರೆ ಜನ ಸತ್ತೇ ಬಿಡ್ತಾರೆ. ಯಾಕಂದ್ರೆ ಈ ವಿಷಗಾಳಿ ದೇಹದ ಒಳಕ್ಕೆ ಹೋದ್ರೆ ಶ್ವಾಸಕೋಶವೇ ನಾಶವಾಗಿ ಬಿಡುತ್ತೆ. ಅಷ್ಟೇ ಅಲ್ಲ, ಹೃದಯದ ಬಡಿತವೇ ನಿಂತು ಬಿಡುತ್ತೆ. ನೋಡ್ತಿದ್ದಂತೆ ಸತ್ತೇ ಬಿಡ್ತಾರೆ ಜನ. ಆದ್ರೆ ಬದುಕಬೇಕು ಅಂತ ಹಠಕ್ಕೆ ಬಿದ್ದ ಹಲವರು ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದಾರೆ. ಮಾಸ್ಕ್ ಹಾಕೊಂಡು ತಕ್ಷಣ ಸಾವು ಬರಲ್ಲ ಅಂತಲ್ಲ, ಜಸ್ಟ್ ಪೋಸ್ಟ್ ಪೋನ್ಡ್ ಆಗಿದೆ ಅಂತ ಅರ್ಥ ಅಷ್ಟೇ. ಮಕ್ಕಳು ಹಿರಿಯರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ದೆಹಲಿಯ ವಿಷವಾಯುವಿನಿಂದ ಅತಿ ಹೆಚ್ಚು ತೊಂದರೆಗೆ ಒಳಗಾಗ್ತಾ ಇರೋದು ಶಾಲಾ ಮಕ್ಕಳು ಮತ್ತು ವಯಸ್ಸಾದವರು. ಮಕ್ಕಳು ಶಾಲೆಗೆ ಹೋಗುವಾಗ ಮಾಸ್ಕ್ ಧರಿಸಿಕೊಂಡೇ ಹೋಗಬೇಕಾದಂತ ಅನಿವಾರ್ಯತೆ ಇದೆ. ಅದು ಸಖತ್ ಹಿಂಸೆ. ಅಲ್ಲದೆ ದೆಹಲಿ ಮಕ್ಕಳ ಆರೋಗ್ಯ ವಿಷವಾಯುವಿನಿಂದಾಗಿ ದಿನೇ ದಿನೇ ಹಾಳಾಗ್ತಾ ಇದೆ. ಹಾಗಾಗಿ ಮಕ್ಕಳು ನಮಗೆ ಉಸಿರಾಡಲು ಆಗ್ತಿಲ್ಲ ಅಂತ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದ್ದಾರೆ. ಆದ್ರೆ ದೆಹಲಿ ಸರ್ಕಾರಕ್ಕೂ ಏನು ಮಾಡಲು ಆಗ್ತಾ ಇಲ್ಲ. ಯಾಕಂದ್ರೆ ಈ ವಿಷಗಾಳಿ ಮನುಷ್ಯನ ಕಂಟ್ರೋಲ್ ಅನ್ನ ಮೀರಿಬಿಟ್ಟಿದೆ. ಊದುಬತ್ತಿ ಹಚ್ಚಿದ್ರೆ ಉಸಿರೇ ನಿಲ್ಲುತ್ತೆ. ದೆಹಲಿ ವಿಷಗಾಳಿಗೆ ಜನ ವಿಲವಿಲ. ದೆಹಲಿಯ ಈ ವಿಷಗಾಳಿ ಎಷ್ಟು ಡೇಂಜರಸ್ ಆಗಿದೆ ಅಂದ್ರೆ ಇಲ್ಲಿ ಊದುಬತ್ತಿ ಹಚ್ಚೋದಕ್ಕೂ ನಿರ್ಬಂಧ ಹೇರಲಾಗಿದೆ. ಈಗಾಗಲೇ ಗಾಳಿ ಊಹೆಗೂ ನಿಲುಕದಷ್ಟು ವಿಷಮಯವಾಗಿದೆ. ಈ ವಿಷಮಯ ಗಾಳಿ ಮನೆಗಳನ್ನ ಆವರಿಸಿಕೊಂಡಿದೆ. ಇಂಥ ಟೈಮಲ್ಲಿ ಊದುಬತ್ತಿ ಹಚ್ಚಿದ್ರೆ ಆ ಗಾಳಿ ಮತ್ತಷ್ಟು ಕಲುಷಿತವಾಗುವುದು ಗ್ಯಾರಂಟಿ. ಹೀಗಾಗಿ ಊದುಬತ್ತಿ ಹಚ್ಚೋದಕ್ಕೂ ಜನ ಭಯ ಪಡ್ತಿದ್ದಾರೆ. ಊದುಬತ್ತಿ ಹಚ್ಚಿದ್ರೆ ಎಲ್ಲಿ ಉಸಿರೇ ನಿಲ್ಲುತ್ತೋ ಅಂತ ಗಾಬರಿಯಾಗ್ತಿದ್ದಾರೆ. ಉಸಿರಾಡೋಕೆ ಶುದ್ಧ ಗಾಳಿ ಇಲ್ಲದೆ ವಿಷಗಾಳಿ ಸೇವಿಸಿ ಜನ ವಿಲ ಅಂತ ಒದ್ದಾಡ್ತಿದ್ದಾರೆ. ಸದ್ಯ ನವೆಂಬರ್ ಆರಂಭದಲ್ಲೇ ದೆಹಲಿ ದಟ್ಟ ವಾಯುಮಾಲಿನ್ಯದಿಂದ ಕೂಡಿದ್ದು
ಇಡೀ ನಗರ ಗ್ಯಾಸ್ ಚೇಂಬರ್ನಂತೆ ಆಗಿದೆ. ಜನರ ಆರೋಗ್ಯ ದೃಷ್ಟಿಯಿಂದ ಶಾಲಾ ಮಕ್ಕಳು ಮತ್ತು ಜನರಿಗೆ ಮಾಸ್ಕ್ ಧರಿಸುವಂತೆ ಸಿಎಂ ಕೇಜ್ರಿವಾಲ್ ಮನವಿ ಮಾಡಿಕೊಂಡಿದ್ದಾರೆ. ಹೊಗೆ ಕಡಿಮೆ ಮಾಡುವ ಉದ್ದೇಶದಿಂದ ಸಿಎಂ ಮತ್ತೊಮ್ಮೆ ಸಮ ಬೆಸ ಸಂಖ್ಯೆ ಯೋಜನೆಗೆ ಚಾಲನೆಯನ್ನ ನೀಡಿದ್ದು, ಇದು ಸೋಮವಾರದಿಂದ ನಗರದಲ್ಲಿ ಜಾರಿಯಾಗಲಿದೆ. ಸಮ ಬೆಸ ಸಂಖ್ಯೆಗಳ ವಾಹನ ಚಾಲನೆಯಿಂದ ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಕೇಜ್ರಿವಾಲ್ ಮುಂದಾಗಿದ್ದಾರೆ. ಈ ಯೋಜನೆ ನವೆಂಬರ್ 15ರವರೆಗೆ ಜಾರಿಯಲ್ಲಿರಲಿದೆ. ದೆಹಲಿ ಜನರ ಶ್ವಾಸಕೋಶಕ್ಕೆ ವಿಷವಾಯು, ಸಾವಿಗೆ ಹತ್ತಿರವಾಗ್ತಿದ್ದಾರೆ ದೆಹಲಿ ಜನತೆ. ವಿಪರೀತವಾದ ವಿಷಪೂರಿತ ಹೊಗೆ, ಮಂಜು ಮತ್ತು ಭಯಂಕರ ಚಳಿಯಿಂದಾಗಿ ದೆಹಲಿ ಜನ ಹಿಡಿ ಉಸಿರು ಸಿಗದೆ ಒದ್ದಾಡ್ತಿದ್ದಾರೆ. ಅವರ ಶ್ವಾಸಕೋಶಕ್ಕೆ ವಿಷದ ಗಾಳಿ ನುಗ್ಗಿ ತತ್ತರಿಸಿ ಹೋಗಿದ್ದಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ರಾಜಧಾನಿ ದೆಹಲಿಯ ಜನತೆ ಸಾವಿಗೆ ಹತ್ತಿರವಾಗ್ತಿದ್ದಾರೆ. ಹಾಗಾಗಿ ದೆಹಲಿ ಜನರ ಮುಂದೆ ಎರಡೇ ಆಪ್ಷನ್ ಇರೋದು. ಒಂದು, ವಿಷದ ಗಾಳಿಯನ್ನೇ ಕುಡಿದು ಬದುಕೋದು, ಇಲ್ಲ ದೆಹಲಿ ಬಿಟ್ಟು ಬೇರೆ ಎಲ್ಲಿಗಾದ್ರೂ ವಲಸೆ ಹೋಗೋದು. ಎರಡು ಸದ್ಯಕ್ಕೆ ಇಂಪಾಸಿಬಲ್. ದೆಹಲಿ ಅಕ್ಷರಶಃ ಗ್ಯಾಸ್ ಚೇಂಬರ್. ಎಸ್, ನವೆಂಬರ್ನಿಂದ ದೆಹಲಿಯನ್ನ ಬಿಡದೆ ಕಾಡ್ತಾ ಇರೋ ಹೊಗೆ ಸಮಸ್ಯೆಯಿಂದ ದೆಹಲಿ ಅಕ್ಷರಶಃ ಗ್ಯಾಸ್ ಚೇಂಬರ್ನಂತಾಗಿದೆ. ಜನ ಓಡಾಡೋದಕ್ಕೂ ಕಷ್ಟ, ಸುಮ್ನೆ ಮನೆ ಒಳಗೆ ಇರೋದು ಕೂಡ ಕಷ್ಟ. ಹೊರಗೆ ಇದ್ರೇನು ಒಳಗೆ ಇದ್ರೇನು ಉಸಿರಾಡಲು ಗಾಳಿ ಬೇಕೇ ಬೇಕು ಅಲ್ವಾ? ಎಷ್ಟೋ ಜನ ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದಾರೆ. ವೆಹಿಕಲ್ಗಳಂತೂ ಎದುರಿಗೆ ಏನು ಬರ್ತಾ ಇದೆ ಅನ್ನೋದೇ ಗೊತ್ತಾಗದೆ ಆಕ್ಸಿಡೆಂಟ್ಗಳಾಗ್ತಾ ಇದಾವೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ದೆಹಲಿ ಸ್ಥಿತಿ ಅಧೋಗತಿ. ದೆಹಲಿಯಲ್ಲಿ ಪ್ರಾಣವಾಯು ವಿಷ ಆಗ್ತಿರೋದು ಇದು ಮೊದಲೇನಲ್ಲ. ಪ್ರತಿ ವರ್ಷವೂ ಇದೇ ಗೋಳು. ನೀವು ನಂಬಲ್ಲ, ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ದಿಲ್ಲಿಗೆ ಭೇಟಿ ಕೊಟ್ಟಿದ್ದಾಗ ಕೇವಲ 3 ದಿನಕ್ಕೆ 6 ಗಂಟೆಯ ಆಯಸ್ಸನ್ನೇ ಕಳ್ಕೊಂಡಿದ್ರಂತೆ. ಅಲ್ಲಿಗೆ ನೀವೇ ಯೋಚನೆ ಮಾಡಿ ದಿಲ್ಲಿಯಲ್ಲಿ ವಾಯು ಮಾಲಿನ್ಯ ಅದೆಷ್ಟಿರಬಹುದು ಅನ್ನೋದನ್ನ. ಹಾಗಾದ್ರೆ ದೆಹಲಿಯ ವಿಷವಾಯುವಿಗೆ ಏನ್ ಕಾರಣ, ಆ ವಿಷವಾಯು ಎಲ್ಲಿಂದ ಬರುತ್ತೆ ಅನ್ನೋದನ್ನ ನಾವು ಹೇಳ್ತೀವಿ ಸ್ಮಾಲ್ ಬ್ರೇಕ್ ನ ನಂತರ. ಇಡೀ ದೆಹಲಿಯನ್ನ ಕಂಪ್ಲೀಟ್ ಆವರಿಸಿಕೊಂಡಿರೋದು ವಿಷವಾಯು ಅನ್ನೋದು ನಿಜ. ಆದ್ರೆ ದೆಹಲಿಗೆ ವಿಷವಾಯು ಎಲ್ಲೆಲ್ಲಿಂದ ಬರುತ್ತೆ ಅದನ್ನ ತಪ್ಪಿಸೋದಿಕ್ಕೆ ಆಗೋದಿಲ್ವಾ? ಬನ್ನಿ ನೋಡೋಣ. ಇಡೀ ದೆಹಲಿ ವಿಷವಾಯುವಿನಿಂದ ತತ್ತರಿಸ್ತಾ ಇದೆ. ಉಸಿರಾಡೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ನವೆಂಬರ್ನಲ್ಲಿ ಶುರುವಾದ ವಿಷಕಾರಿ ಹೊಗೆ ಡಿಸೆಂಬರ್ ಚಳಿ ಜೊತೆಗೆ ಸೇರಿಕೊಂಡ್ರೆ ಇಡೀ ದೆಹಲಿಯನ್ನ ನರಕ ರೂಪ ಮಾಡುವುದು ಗ್ಯಾರಂಟಿ ಅನ್ನೋ ಲೆಕ್ಕಾಚಾರಗಳಿವೆ. ದೆಹಲಿ ಸೀರಿಯಸ್ ಆಗಿ ಐಸಿಯುನಲ್ಲಿದೆ. ಆದ್ರೆ ಇಲ್ಲೊಂದಿಷ್ಟು ಬಿಗ್ ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳೇನು ಗೊತ್ತಾ? ದೆಹಲಿ ಗಾಳಿ ವಿಷಯುಕ್ತವಾಗಲು ಕಾರಣಗಳೇನು? ಎಲ್ಲಿಂದ ಬರುತ್ತೆ ದೆಹಲಿಗೆ ವಿಷಯುಕ್ತ ಗಾಳಿ? ಎಸ್, ದೆಹಲಿಗೆ ಬರೋ ಕಂಪ್ಲೀಟ್ ವಿಷಯುಕ್ತ ಗಾಳಿ ದೆಹಲಿಯದ್ದಲ್ಲ. ವಿಷಯುಕ್ತ ಗಾಳಿ ಹೊರಗಿನಿಂದ ಬಂದು ದೆಹಲಿ ಜನರ ಬದುಕನ್ನ ನರಕ ಮಾಡಿದೆ. ಹಾಗಾದ್ರೆ ಎಲ್ಲಿಂದ ಬರುತ್ತೆ ವಿಷಯುಕ್ತ ಹೊಗೆ? ಹೊಗೆ ಮೂಲ ಪಂಜಾಬ್ ಮತ್ತು ಹರಿಯಾಣ. ಎಸ್, ದೆಹಲಿಯನ್ನ ಹೊಗೆಗೂಡನ್ನಾಗಿ ಮಾಡಿರೋದು ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶ ರಾಜ್ಯಗಳು. ಅರೆ, ದೆಹಲಿ ಹೊಗೆಗೆ ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶ ಹೇಗೆ ಕಾರಣವಾಗುತ್ತೆ ಅನ್ನೋ ಡೌಟ್ ನಿಮಗೆ ಇರಬಹುದು. ಏನಂದ್ರೆ ಪ್ರತಿ ನವೆಂಬರ್ನಲ್ಲಿ 3 ರಾಜ್ಯಗಳಲ್ಲಿ ಅಪಾರ ಪ್ರಮಾಣದ ಕೃಷಿ ತ್ಯಾಜ್ಯಗಳಿಗೆ ಬೆಂಕಿ ಹಚ್ಚಿ ಸುಡುತ್ತಾರೆ ಕೃಷಿಕರು. ಹಾಗೆ ಸುಟ್ಟಾಗ ಬಂದ ಹೊಗೆಯೇ ದೆಹಲಿಯನ್ನ ಆವರಿಸಿರೋದು. 35 ದಶಲಕ್ಷ ಟನ್ ತ್ಯಾಜ್ಯಕ್ಕೆ ಬೆಂಕಿ. ಅಷ್ಟು ಸುಟ್ಟರೆ ಹೊಗೆ ಬಾರದೆ ಇರುತ್ತಾ? ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶಗಳಲ್ಲಿ ಪ್ರತಿ ವರ್ಷ ಬರೋಬ್ಬರಿ 35 ದಶಲಕ್ಷ ಟನ್ನಷ್ಟು ಕೃಷಿ ತ್ಯಾಜ್ಯಕ್ಕೆ ಬೆಂಕಿ ಹಚ್ಚುತ್ತಾರೆ. ಸುಮ್ಮನೆ ಯೋಚನೆ ಮಾಡಿ, ಒಂದು ಸಣ್ಣ ವೇಸ್ಟ್ಗೆ ಬೆಂಕಿ ಹಚ್ಚಿದ್ರೇನೆ ಅದರ ಹೊಗೆಯನ್ನ, ಡಸ್ಟ್ ಅನ್ನ ಸುತ್ತಮುತ್ತಲಿರುವಂತ ಮನೆಯವರಿಗೆ ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ 35 ದಶಲಕ್ಷ ಟನ್ ವೇಸ್ಟ್ಗೆ ಬೆಂಕಿ ಹಚ್ಚಿದ್ರೆ ಅದರಿಂದ ಯಾವ ಪ್ರಮಾಣದ ಹೊಗೆ ಬರಬಹುದು? ಅದರ ಇಂಪ್ಯಾಕ್ಟ್ ಹೇಗಿರಬಹುದು? ದುರಂತ ಅಂದ್ರೆ ಅಷ್ಟು ಹೊಗೆ ಮತ್ತು ಧೂಳು ಗಾಳಿಯಿಂದಾಗಿ ದೆಹಲಿಯತ್ತ ಧಾವಿಸಿ ಬಂದು ವಾತಾವರಣದಲ್ಲಿ ಶೇಖರವಾಗುತ್ತೆ.
ನವೆಂಬರ್ನಲ್ಲಿ ಯಾಕೆ ಸುಡ್ತಾರೆ? ದೆಹಲಿಯಲ್ಲಿ ಯಾಕೆ ಡಸ್ಟ್ ಹಾಗೆ ನಿಲ್ಲುತ್ತೆ? ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶಗಳ ಕೃಷಿಕರು ತಮ್ಮ ಬಳಿ ಇರೋ ಕೃಷಿ ತ್ಯಾಜ್ಯವನ್ನ ನವೆಂಬರ್ನಲ್ಲಿ ಸುಟ್ಟು ನೆಲವನ್ನ ಮುಂದಿನ ಬೆಳೆಗೆ ಸಿದ್ಧ ಮಾಡಿಕೊಳ್ತಾರೆ. ಯಾಕೆ ಸುಡಬೇಕು ಅಂದ್ರೆ ಅಷ್ಟು ಪ್ರಮಾಣದ ತ್ಯಾಜ್ಯವನ್ನ ಅವರು ಇಟ್ಟುಕೊಳ್ಳೋದಕ್ಕೆ ಜಾಗ ಇಲ್ವಂತೆ, ಹಾಗಾಗಿಯೇ ಸುಡ್ತಾರೆ. ಆದ್ರೆ ಪಂಜಾಬ್ ಮತ್ತು ಹರಿಯಾಣ ಹಾಗೆ ಉತ್ತರ ಪ್ರದೇಶಗಳಿಂದ ಬೀಸಿ ಬಂದ ಗಾಳಿ ಹೊಗೆಯನ್ನ ತಂದು ದೆಹಲಿಯಲ್ಲಿ ಬಿಡುತ್ತೆ. ಹಾಗೆ ಬಂದ ಹೊಗೆ ಮತ್ತು ಧೂಳು ನವೆಂಬರ್ ಮತ್ತು ಡಿಸೆಂಬರ್ನ ವಿಪರೀತ ಚಳಿಯಿಂದಾಗಿ ಮುಂದಕ್ಕೆ ಹೋಗೋದೇ ಇಲ್ಲ, ವಾತಾವರಣದಲ್ಲೇ ತಟಸ್ಥವಾಗಿ ನಿಂತು ಬಿಡುತ್ತಂತೆ. ಹಾಗಾಗಿಯೇ ದೆಹಲಿ ಹೊಗೆಗೂಡಾಗಿರೋದು, ಗ್ಯಾಸ್ ಚೇಂಬರ್ ಆಗಿರೋದು. ದೆಹಲಿಗಿದು ಪ್ರತಿ ವರ್ಷದ ಸಮಸ್ಯೆ. ಎಸ್, ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ಕೃಷಿ ತ್ಯಾಜ್ಯಗಳಿಗೆ ಹಚ್ಚೋ ಬೆಂಕಿಯಿಂದ ದೆಹಲಿ ಹೊಗೆಗೂಡಾಗುವುದು ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ, ಪ್ರತಿ ವರ್ಷದ ಸಮಸ್ಯೆ. ಆದ್ರೆ ದೆಹಲಿ ಸರ್ಕಾರವಾಗ್ಲಿ ಪಂಜಾಬ್ ಮತ್ತು ಹರಿಯಾಣ ಸರ್ಕಾರವಾಗ್ಲಿ ಈ ಸಮಸ್ಯೆ ಬಗ್ಗೆ ಕಿಂಚಿತ್ತೂ ತಲೆಕೆಡಿಸಿಕೊಂಡಂತೆ ಕಾಣ್ತಾ ಇಲ್ಲ. ಜನ ಮಾತ್ರ ಪ್ರತಿ ವರ್ಷ ಹೊಗೆಯಿಂದ ಒದ್ದಾಡ್ತಾನೆ ಇದ್ದಾರೆ, ಪರಿಹಾರ ಮಾತ್ರ ಶೂನ್ಯ. ಬೀಜಿಂಗ್ ಅನ್ನು ಮೀರಿಸಿದ ದೆಹಲಿ ಪೊಲ್ಯೂಷನ್. ಆದ್ರೆ ದೆಹಲಿ ಹೊಗೆಗೂಡಾಗಲು ಇನ್ನೂ ಒಂದು ಕಾರಣ ಇದೆ. ಅದೇನು ಅಂದ್ರೆ ದೆಹಲಿಯ ಪೊಲ್ಯೂಷನ್ ನೀವು ನಂಬಲ್ಲ, ದೆಹಲಿಯ ಪೊಲ್ಯೂಷನ್ ಚೀನಾದ ಪೊಲ್ಯೂಷನ್ ಅನ್ನು ಮೀರಿಸುವಂತಿದೆಯಂತೆ. ಚೀನಾದ ಕ್ಯಾಪಿಟಲ್ ಸಿಟಿ ಬೀಜಿಂಗ್ ಜಗತ್ತಿನ ಅತ್ಯಂತ ವರ್ಸ್ಟ್ ಪೊಲ್ಯೂಷನ್ ಸಿಟಿಗಳಲ್ಲಿ ಒಂದು. ದೆಹಲಿಯ ಪೊಲ್ಯೂಷನ್ ಈಗ ಬೀಜಿಂಗ್ ಅನ್ನು ಕೂಡ ಮೀರಿಸಿದೆ. ಹೊಗೆಗೆ ದೆಹಲಿ ಗಾರ್ಬೇಜೇ ಕಾರಣ. ಎಷ್ಟು ಟನ್ ವೇಸ್ಟ್ ಸುಡ್ತಾರೆ ಗೊತ್ತಾ? ದೆಹಲಿ ಹೊಗೆಗೂಡಾಗಲು ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶದ ಕೃಷಿ ತ್ಯಾಜ್ಯ ಸುಡೋದು ಕಾರಣ ಒಂದಾದ್ರೆ, ಇನ್ನೊಂದು ಕಾರಣ ದೆಹಲಿಯಲ್ಲಿ ಸುಡೋ ವೇಸ್ಟ್. ದೆಹಲಿಯಲ್ಲಿ ಬಾಲ್ವಾ ಅನ್ನೋ ಜಾಗದಲ್ಲಿ ಬರೋಬ್ಬರಿ 40 ಎಕರೆಯ ಒಂದು ಬೆಟ್ಟ ಇದೆ. ದೂರದಿಂದ ನೋಡಿದ್ರೆ ಅದು ಬೆಟ್ಟನೇ, ಆದ್ರೆ ಹತ್ತಿರ ಹೋಗಿ ನೋಡಿದ್ರೆ ಅದು ದೆಹಲಿ ಸಿಟಿಯಿಂದ ಸಂಗ್ರಹ ಮಾಡಿದ ವೇಸ್ಟ್ ಬೆಟ್ಟ. ನೀವು ನಂಬಲ್ಲ, ಸುಮಾರು 2700 ಟನ್ನಷ್ಟು ವೇಸ್ಟ್ ಒಂದು ದಿನಕ್ಕೆ ದೆಹಲಿಯಲ್ಲಿ ಸಂಗ್ರಹವಾಗುತ್ತಂತೆ. ಅದನ್ನೆಲ್ಲ ತಂದು ಈ ಬೆಟ್ಟಕ್ಕೆ ಸುರಿತಾರೆ, ಬೆಂಕಿ ಹಚ್ಚಿ ಸುಡ್ತಾರೆ. ಆ ಹೊಗೆ ಕೂಡ ದೆಹಲಿ ಹೊಗೆಗೂಡಾಗುವುದಕ್ಕೆ ಕಾರಣ. ದೆಹಲಿ ಹೊಗೆಗೂಡಾಗೋದಕ್ಕೆ ಇನ್ನೊಂದು ಕಾರಣ ಅಲ್ಲಿನ ವಾಹನಗಳು. ಹಾಗಾದ್ರೆ ಬೆಂಗಳೂರು ಕೂಡ ದೆಹಲಿಯಂತೆ ಹೊಗೆಗೂಡಾಗತ್ತಾ? ನೋಡೋಣ ಸ್ಮಾಲ್ ಬ್ರೇಕ್ ನ ನಂತರ. ದೆಹಲಿ ಗ್ಯಾಸ್ ಚೇಂಬರ್ ನಂತಾಗಿ ಜನ ಉಸಿರುಗಟ್ಟಿ ಒದ್ದಾಡೋದಕ್ಕೆ ಮೇಜರ್ ಕಾರಣ ಹೊಗೆ ಆದ್ರೂ ಕೂಡ ದೆಹಲಿಯ ವೆಹಿಕಲ್ಗಳು ಉಗುಳೋ ಹೊಗೆ ಕೂಡ ಮೇಜರ್ ಕಾರಣವಂತೆ. ಹೇಗೆ? ದೆಹಲಿಯಂತೆ ಬೆಂಗಳೂರು ರೋಗಗ್ರಸ್ತ ನಗರವಾಗತ್ತಾ? ನಾವು ತೋರಿಸ್ತೀವಿ, ನೋಡ್ಕೊಂಡ್ ಬನ್ನಿ. ಹೆಲ್ತ್ ಎಮರ್ಜೆನ್ಸಿ ಸ್ಥಿತಿಯಲ್ಲಿ ದೆಹಲಿ. ಎಸ್, ದೆಹಲಿ ಈಗ ಹೆಲ್ತ್ ಎಮರ್ಜೆನ್ಸಿ ಸ್ಥಿತಿಯಲ್ಲಿದೆಯಂತೆ. ಅಂದ್ರೆ ಮಾಲಿನ್ಯದ ಪ್ರಮಾಣ ಯಾವ ರೇಂಜ್ಗೆ ಆಗಿದೆ ಅಂದ್ರೆ ಮಾಲಿನ್ಯದ ಮಟ್ಟ ಸಿವಿಯರ್ ಪ್ಲಸ್ ಲೆವೆಲ್ಗೆ ತಲುಪಿದೆ ಅಂತಾರೆ ತಜ್ಞರು. ಅಂದ್ರೆ ಅದು ಎಮರ್ಜೆನ್ಸಿ ಲೆವೆಲ್. ತಜ್ಞರ ಪ್ರಕಾರ ದೆಹಲಿ ಗಾಳಿ ಉಸಿರಾಡಲು ಯೋಗ್ಯವೇ ಅಲ್ಲ. ಹೀಗಾಗಿಯೇ ಬಹುಪಾಲು ಜನರಿಗೆ ಉಸಿರಾಟದ ಸಮಸ್ಯೆ ಕಂಡು ಬರ್ತಾ ಇದೆ. ಈಗಾಗಲೇ ಉಸಿರಾಟದ ಸಮಸ್ಯೆ ಇದ್ದವರಿಗೆ ರೋಗ ಉಲ್ಬಣಿಸಿ ಜೀವನ ನರಕ ಆಗ್ತಾ ಇದೆ. ದೆಹಲಿಯ ವಾಯು ಮಾಲಿನ್ಯಕ್ಕೆ ಕಡಿವಾಣ ಹಾಕಲು ಕೇಜ್ರಿವಾಲ್ ಸರ್ಕಾರ ಹರಸಾಹಸ ಪಟ್ಟರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಹರಿಯಾಣ ಮತ್ತು ಪಂಜಾಬ್ ಸರ್ಕಾರಗಳು ದೆಹಲಿ ಬಗ್ಗೆ ಚಿಂತಿಸ್ತಾ ಇಲ್ಲ. ಹಾಗಾಗಿ ದಿನೇ ದಿನೇ ದೆಹಲಿಯ ಉಸಿರಾಟದ ಸ್ಥಿತಿ ಚಿಂತಾಜನಕ ಆಗ್ತಾ ಇದೆ. ಸರ್ಕಾರ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಪೊಲ್ಯೂಷನ್ ಕಂಟ್ರೋಲ್ ಮಾಡಲು ತೆಗೆದುಕೊಂಡಿರುವಂತಹ ಕ್ರಮಗಳ ಕುರಿತು ಮಾಹಿತಿಯನ್ನ ನೀಡಿದೆ. ಅದರಲ್ಲಿ ಸ್ವಂತ ವಾಹನಗಳ ಬಳಕೆಯನ್ನ ನಿರ್ಬಂಧಿಸಬೇಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಕೆ ಹೆಚ್ಚಿಸಬೇಕು ಅನ್ನೋ ಸಲಹೆಯೂ ಕೂಡ ಇದೆಯಂತೆ. ಆದ್ರೆ ಅದೆಲ್ಲ ನಡೆಯುತ್ತಾ? ಇದೆಲ್ಲದರ ನಡುವೆ ಇನ್ನೊಂದು ಬಿಗ್ ಪ್ರಶ್ನೆ ಇದೆ. ಬೆಂಗಳೂರು ದೆಹಲಿ ರೇಂಜ್ಗೆ ವಾಯು ಮಾಲಿನ್ಯಕ್ಕೆ ಒಳಗಾಗುತ್ತಾ? ರೋಗಗ್ರಸ್ತವಾಗುತ್ತಾ? ನಾಗಾಲೋಟದಲ್ಲಿ ಬೆಳೆಯುತ್ತಿರುವಂತ ಬೆಂಗಳೂರನ್ನ ನೋಡಿದ್ರೆ ಆ ಆತಂಕ ಏಳೋದು ಸಹಜ. ಯಾಕಂದ್ರೆ ಬೆಂಗಳೂರಿನಲ್ಲೂ ಕೂಡ ವಾಹನಗಳ ಮಾಲಿನ್ಯ ಮಿತಿ ಮೀರಿದೆ. ಗಾರ್ಬೇಜ್ ಸಮಸ್ಯೆ ದೊಡ್ಡದಾಗೇ ಇದೆ. ಒಂದು ಸಿಟಿಯ ಉಸಿರಾಟವನ್ನ ಅಸ್ತವ್ಯಸ್ತ ಮಾಡಲು ಈ ಎರಡು ಸಮಸ್ಯೆ ಸಾಕಲ್ವಾ?
ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.